ಈ ನಡುವೆ ರಾಜ್ಯಪಾಲರು ಭದ್ರತೆ ಜಾಸ್ತಿ ಮಾಡ್ಕೊಂಡಿದ್ದಾರೆ. ರಾಜ್ಯಪಾಲರಿಗೆ ಬುಲೆಟ್ ಪ್ರೂಫ್ ಕಾರ್ ಇದೆ, ಯೂಸ್ ಮಾಡ್ತಿರಲಿಲ್ಲ ಯಾರು ಕೂಡ, ಬೇಕಾಗಿಲ್ಲ ಅಂತೇಳಿ. ರಾಜ್ಯಪಾಲರಿಗೆ ಭರ್ಜರಿ ಭದ್ರತೆ ನೀಡುತ್ತೆ ಕೇಂದ್ರ ಸರ್ಕಾರ. ಅದು ಕೇಂದ್ರ ಕೊಡುತ್ತೆ. ಗೆಹ್ಲೋಟ್ಗೆ ಝೆಡ್ ಕ್ಯಾಟಗರಿ, Z+ ಕ್ಯಾಟಗರಿ ಭದ್ರತೆ ಇರುತ್ತೆ. ಕೇಂದ್ರ ಗುಪ್ತಚರ ಇಲಾಖೆ ಸೂಚನೆ ಮೇರೆಗೆ ಭದ್ರತೆಯನ್ನು ಕೊಟ್ಟಿದ್ದಾರೆ. Z+ ಹಂತ ಅಂದರೆ 2ನೇ ಅತ್ಯುನ್ನತ ಭದ್ರತಾ ವಿಭಾಗ. Z+ ಭದ್ರತೆ ಪಡೆದರೆ 55 ಭದ್ರತಾ ಸಿಬ್ಬಂದಿಗಳಿರ್ತಾರೆ. ನೋಡಿ, ಐವಾನ್ ಡಿಸೋಜ ಅವರು 55 ಜನ ಇದ್ದಾರೆ. ಗನ್ ಇಟ್ಕೊಂಡು ಹೋಗ್ತೀರಾ? 55 ಜನ ಗನ್ ಇಟ್ಕೊಂಡು ನೋಡಿ, ಹಂಗೆ ಅದೇ ಥರ ಗನ್ ಇಟ್ಕೊಂಡಿರ್ತಾರೆ. ಡಿಸೋಜ ಅವರೇ, ಹೋಗ್ತೀರಾ? ಎಂಚ ಬರೋಳಿಯ ಪೋಂಡ. 55 ಭದ್ರತಾ ಸಿಬ್ಬಂದಿ ಪೈಕಿ 10 NSG ಕಮಾಂಡೋ ಇದ್ದಾರೆ. ಅಯ್ಯಪ್ಪ, NSG ಕಮಾಂಡೋ ಕೂಡ ಇದ್ದಾರೆ. ಐವಾನ್ ಡಿಸೋಜ ಅವರೇ, ಎಂಚ ಟ್ರೈ ಮಲ್ಪೋರಾ? ಇನ್ನು ಆಯಾ ರಾಜ್ಯದ ಪೊಲೀಸರ ಭದ್ರತೆ ಕೂಡ ಇರುತ್ತೆ. ಇದು ಸ್ವಲ್ಪ ಸೇಫ್ ಇರ್ಬೋದು, ಯಾಕೆಂದರೆ ನಿಮ್ಮದೇ ರಾಜ್ಯ ಸರ್ಕಾರ ಇದೆಯಲ್ಲ, ನಿಮ್ಮದೇ ಪಾರ್ಟಿದು. ಹಾಗಾಗಿ ಆಮೇಲೆ ರಾಹುಲ್ ಗಾಂಧಿ ಅವ್ರಿಗೆ ಇದೇ ಭದ್ರತೆ ಇರೋದು. ರಾಹುಲ್ ಗಾಂಧಿ, ಆಮೇಲೆ ಶ್ರೀಮಾನ್ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೂಡ Z+ ಭದ್ರತೆ ಇರುತ್ತೆ. ಗೆಹ್ಲೋಟ್ ಅವರು ಇಷ್ಟು ದಿನ ಇನೋವಾ ಕಾರ್ ಬಳಸ್ತಾ ಇದ್ರು. ಆಡಳಿತಾರೂಢ ಕೈ ಶಾಸಕರಿಂದಲೇ ದಾಳಿ ಬೆದರಿಕೆ ಬಂದ ಕಾರಣಕ್ಕಾಗಿ ಬೆದರಿಕೆ ಬೆನ್ನಲ್ಲೇ ಕಾರ್ ಬದಲಿಸಿದ್ದಾರೆ ರಾಜ್ಯಪಾಲರು. ಈಗ ರಾಜ್ಯಪಾಲರಿಗೆ ಬುಲೆಟ್ ಪ್ರೂಫ್ ಕಾರ್ ವ್ಯವಸ್ಥೆ ಮಾಡಲಾಗಿದೆ. ರಾಜಭವನದ ಸುತ್ತಮುತ್ತ ಭದ್ರತಾ ವ್ಯವಸ್ಥೆ ಮಾಡ್ತಾರೆ. ಗೇಟ್ ಹತ್ತಿರ ಹೋದರೂ ಸಾಕು, ನೀವು ಒಳಗೆ ಹೋಗಬೇಕಾಗಿಲ್ಲ. ಐವಾನ್ ಡಿಸೋಜ ಅವರೇ, ನೀವು ಹಿಂಗೆ ಇಟ್ಕೊಂಡು ಗೇಟ್ ಹತ್ರ ಹೋದರೂ ಸಾಕು, ಫುಲ್ ಬುಲೆಟ್ಟೆ. ಬೋಡ ಶೀರಾ. ಓಕೆ, ಐವಾನ್ ಡಿಸೋಜ ಅವರೇ, ಈಗ ನೀವು ಪ್ರತಿಭಟನೆ ಮಾಡಬಾರ್ದು ಅಥವಾ ರಾಜ್ಯಪಾಲರಿಗೆ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಬಾರ್ದು, ಅದೂ ಏನು ತೊಂದರೆ ಇಲ್ಲ. ಹೇಳ್ಬೋದು, ಹೇಳಬಾರ್ದು ಅಂತೇನಿಲ್ಲ. ನಾವು ಮುತ್ತಿಗೆ ಹಾಕ್ತೀವಿ, ಪ್ರಧಾನಮಂತ್ರಿ ಕಚೇರಿಗೆ ಹೇಳ್ಬೋದು. ಆದರೆ ಬಾಂಗ್ಲಾದೇಶ ಪದ ಬಳಕೆ ಆಗಬಾರ್ದು. ಅಂದರೆ ನೀವು ನಮ್ಮ ದೇಶ, ನೀವು ಇರುವ ಎಲ್ಲ ದೇಶ ನಮಗೆ ಒಂದು ರೀತಿಯಲ್ಲಿ ಶತ್ರುಗಳ ರೀತಿಯಲ್ಲಿ ಇರುವಂಥ ದೇಶ. ಆ ಪರಿಸ್ಥಿತಿ ನಮಗೆ ಬರಬೇಕು ಅಂತ ನಾವೇ ಬಯಸ್ಕೊಳ್ಳೋದಿದೆಯಲ್ಲ, ಅದು ಆಂತರಿಕ ಹಿತಶತ್ರುಗಳು. ಹಿತಶತ್ರು ಅಲ್ಲ, ಆಂತರಿಕ ಶತ್ರುಗಳು. ಅಂದರೆ ನಿಮ್ಮ ಉದ್ದೇಶ ನಾವು ಪಾಕಿಸ್ತಾನ ಆ ಥರ ಆಗಬೇಕು, ಇಲ್ಲಿ ಸೇನೆ ಓಡಿಸಬೇಕು, ಬಾಂಗ್ಲಾದೇಶ ಥರ ಆಗಬೇಕು, ಪ್ರಧಾನಿಗಳು ಓಡೋಗಬೇಕು. ಹಂಗ ಪ್ರಧಾನಿಗಳು ಓಡೋದ ನಂತರ ಮತ್ತೆ ಸಿದ್ದರಾಮಯ್ಯ ಏನು ಮಾಡ್ತಾರೆ? ಇಲ್ಲಿ ಅವರು ಓಡೋಗ್ಬೇಕಲ್ವ? ಇಷ್ಟೇ ವಿಚಾರ. ಆಯಿತು. ಅದಾದ ನಂತರ ನೀವು ಇಲ್ಲ, ನಾನು ಆರ್ ವಿ ದೇಶಪಾಂಡೆ ಹೇಳಿದರು, ಆ ಪದ ನೀವೊಂದು ವಿಷಾದ ವ್ಯಕ್ತಪಡಿಸ್ಬೋದಾಗಿತ್ತು. ಇಲ್ಲ, ನಾನು ಬಾಂಗ್ಲಾದೇಶ ಥರ ಅಂತ ಹೇಳಬಾರ್ದಾಗಿತ್ತು, ಅದೇನೋ ಬಾಯಿ ಮಾತಲ್ಲಿ ಬಂದು ಹೋಗಿದೆ ಅಂತ. ಆದರೆ ನೀವು ಅದನ್ನು ಹೇಳ್ತಾ ಇಲ್ಲ. ಹಾಗಿದ್ದಾಗ ನಿಮಗೆ ವಿಷಾದವಿಲ್ಲ ಬಾಂಗ್ಲಾದೇಶ ಪದ ಬಳಕೆ ಅಂತಂದರೆ, ನಿಮ್ಮ ಮನೆಗೆ ಕಲ್ಲು ಬಿದ್ದಾಗಲೂ ಕೂಡ ನೀವು ಮಾತಾಡಬಾರ್ದಲ್ಲ. ಈಗ ದಾಳಿ ಹೆಂಗಿರುತ್ತೆ ಅಂತ ನಿಮಗೂ ಗೊತ್ತಾಗತ್ತಲ್ಲ. ಆಗ ನೀವೇನು ಹೇಳಿದ್ರಿ? ದಾಳಿ ಮಾಡ್ತೀವಿ ಬಾಂಗ್ಲಾದೇಶ ಥರ ಅಂತೇಳಿ. ನೀವು ನಾಳೆ ಹೇಳ್ಬೇಕೇ, ಯಾವುದೇ ಪೊಲೀಸ್ ಬೇಡ ನಮ್ಮ ಮನೆ ಮುಂದೆ, ಎಷ್ಟು ಬೇಕಿದ್ರೆ ದಾಳಿ ಮಾಡ್ಕೊಳ್ಳಿ. ನಾವು ಹೇಳಿಲ್ವೋ ದಾಳಿ ಮಾಡ್ತೀವಿ ಅಂತೇಳಿ? ಹಂಗೆ ಹೇಳೋಕ್ಕಾಗಲ್ಲ. ಆಮೇಲೆ ಏನು ಹೇಳ್ತೀರಿ? ತಿರುಚಿದ್ದೀರಿ ಅಂತೇಳಿ. ತಿರುಚಿದ್ದೀರಿ ಅಂದರೆ ಹೆಂಗೆ? ಯಾರು ಮಾಧ್ಯಮನ ಬಾಂಗ್ಲಾ ಅಂತ ಇದ್ದದನ್ನು ಗ್ಲಾಂಬಾ ಅಂತ ಮಾಡಿದ್ವಾ ನಾವು? ಹಾಗಾದರೆ ನಿಮ್ಮನ್ನು ನಾಳೆಯಿಂದ ನಾವು ಗ್ಲಾಂಬಾ ಡಿಸೋಜ ಅಂತ ಕರೆಯೋಕ್ಕಾಗತ್ತಾ? ಆದರೆ ಒಂದು ನೆನಪಿಟ್ಕೊಳ್ಳಿ, ಇದು ಹತಾಶೆಯ ಮನೋಭಾವ. ನಿಮಗೆ, ಮಣಿಶಂಕರ್ ಅಯ್ಯರ್, ಖುರ್ಷೀದ್ ಆಲಂ, ಹತಾಶೆ, ಕನಸು. ಯಾವ ಕನಸು? ಯಾರು ಬರೆದಿದ್ದು? ಕನಸು ಕಾಣಬೇಕು, ಆದರೆ ತಿರುಕನ ಕನಸು ಕಾಣಬಾರ್ದು ಅಂತ. ಇದು ತಿರುಕನ ಕನಸು. ಹಂಗಾದರೆ ಓಡೋಗ್ಬಿಟ್ರೆ ನಾವು ಕೂತ್ಕೊಂಡ್ಬಿಡ್ತೀವಿ, ನಮಗೊಂದು ಸಿಕ್ಬಿಡತ್ತೆ. ಎಲ್ಲಿದ್ದೀರಿ ಐವಾನ್ ಡಿಸೋಜ ಅವರೇ? ಈ ಪ್ರತಿಭಟನೆ ವೇಳೆ ಐವಾನ್ ಡಿಸೋಜ ಆಡಿದ ಮಾತುಗಳು ಮತ್ತು ರಕ್ಷಿತ್ ಶಿವರಾಮ್ ಆಡಿದ ಮಾತುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಆದರೆ ಇವರು MLC BJP ನಾಯಕರ ಕಣ್ಣುಗಳನ್ನು ಕೆಂಪಾಗಿಸಿದೆ. ತಕ್ಷಣವೇ ಡಿಸೋಜ ರಾಜೀನಾಮೆ ಕೊಡಬೇಕು ಅಂತ ಕೇಸರಿ ಪಡೆ ಆಗ್ರಹಿಸ್ತಾ ಇದೆ. ಇದರ ಮಧ್ಯೆ ಕೈ MLCಗೆ ಒಂದು ಶಾಕಿಂಗ್ ಸುದ್ದಿ ಬಂದಪ್ಪಳಿಸಿದೆ. ಏನು ಅದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ನಮ್ಮ
ಒತ್ತಾಯ ಇದೆ, ಕೂಡಲೇ ಗವರ್ನರ್ ಅವರು ಹಿಂದಕ್ಕೆ ಹೋಗಬೇಕು ಮತ್ತು ಹೋಗದೇ ಇದ್ದರೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯಿತೋ ಅದೇ ರೀತಿ ಗವರ್ನರ್ ಆಫೀಸಿಗೆ, ಗವರ್ನರ್ ಮನೆಗೆ ನುಗ್ಗತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಬೇಕಾಗ್ತದೆ. ಐವಾನ್ ವಿರುದ್ಧ ಸಮರ ಸಾರಿದ ಕೇಸರಿ ಸೇನೆ. ಕೈ ಶಾಸಕನ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ. ನಾಲಿಗೆ ಇದೆ ಅಂತ ಮನಸ್ಸಿಗೆ ಬಂದಂತೆ ಬಡಬಡಿಸಿ ಕನಸು ಕಂಡಿದ್ದನ್ನೆಲ್ಲ ಮೈಕ್ ಮುಂದೆ ಒದರಿ ರಾಜ್ಯಪಾಲರಿಗೆ ಬೆದರಿಕೆ ಹಾಕಿದ್ದ ಕಾಂಗ್ರೆಸ್ ಎಂಎಲ್ಸಿ ಐವಾನ್ ಡಿಸೋಜಾಗೆ ಸಂಕಷ್ಟ ಎದುರಾಗಿದೆ. ಬಿಜೆಪಿ ನಾಯಕರು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು. ಕಿಂಚಿತ್ತು ಸಿದ್ದರಾಮಯ್ಯ ಅವರಿಗೆ ಮಾನ ಮರ್ಯಾದೆ ಇದ್ರೆ ತನಿಖೆಗೆ ಹೆದರಬೇಡಿ ಸ್ವಾಮಿ, ತನಿಖೆಗೆ ಹೆದರಬೇಡಿ. ನೀವು ನ್ಯಾಯ ಸಮ್ಮತಿಯಾಗಿದ್ರೆ ತನಿಖೆಗೆ ಆಗತ್ತಿರ್ತೀರಾ, ತನಿಖೆಗೆ ಸಹಕರಿಸಿ. ಆರೋಪ ಮುಕ್ತ ಆದ ನಂತರ ಬೇಕಾದ್ರೆ ಮುಖ್ಯಮಂತ್ರಿನೂ ಆಗಿ ಅಥವಾ ಇನ್ಯಾವುದು ಬೇಕಾದ್ರೆ ಆಗಿ, ನಮ್ಗೆ ಹೆದರಿಕೆ ಇಲ್ಲ. ಹಿಂದೆ ಯಡಿಯೂರಪ್ಪನವ್ರ ವಿರುದ್ಧ ಕೊಟ್ಟಾಗ ಯಡಿಯೂರಪ್ಪ ರಾಜೀನಾಮೆ ಕೊಡ್ಲಿಲ್ವಾ? ಅವತ್ತೇನು ಹೇಳಿದ್ರೆ ಸಿದ್ದರಾಮಯ್ಯನೇ ನಿಮ್ಮ ಪಕ್ಷ, ಆದ್ರೆ ಇವತ್ತೇನು ಹೇಳ್ತೀರಿ? ರಾಜ್ಯಪಾಲನ ನುಗ್ತೀವಿ. ಯಾವ ಅಯೋಗ್ಯ ಡಿಸೋಜ್ ಹೇಳ್ತಾನೆ ಅಥವಾ ಕಾಂಗ್ರೆಸ್ಸಿನ ಸಚಿವರು ಹೇಳ್ತವೆ, ನಿಮಗೆ ತಾಕತ್ತಿದ್ರೆ ನೀವು ನಿಮ್ಮ ಅಪ್ಪನ ಮಕ್ಕಳು ಆಗಿದ್ರೆ ನೀವು ನಿಮ್ಮ ಅಪ್ಪನ ಮಕ್ಕಳು ರಾಜಭವನ ನುಗ್ಗ್ರಿ, ನೋಡ್ಕೊಂತೀವಿ ನಾವು ತಾಕತ್ತಿದ್ರೆ ಅಂತ ಹೇಳ್ತೀವಿ. ಐವಾನ್ ಡಿಸೋಜಾ ಮನೆಗೆ ಕಲ್ಲೇಟು. ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾರವರ ಮಂಗಳೂರು ಮನೆಗೆ ದುಷ್ಕರ್ಮಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ನಿಮ್ಮ ಮುಖ್ಯಮಂತ್ರಿಗಳು ರಿಸೈನ್ ಕೊಡದೆ ಅವರು ಕುರ್ಚಿ ಮೇಲೆ ಕೂತಿದ್ದಾರೆ. ಅಲ್ಲಿ ಪ್ರಧಾನಮಂತ್ರಿ ಶೇಖ್ ಹಸೀನನ್ನ ಹೊರತೆಗೆದದ್ದು. ನೀವೀಗ ಏನು ಹೇಳ್ತಿದ್ದೆ ಅಂದ್ರೆ, ನಾವೆಲ್ಲರೂ ಹೋಗಿ ಸಿದ್ದರಾಮಯ್ಯನನ್ನ ಬಾಂಗ್ಲಾದೇಶ ಮಾದರಿಯಲ್ಲಿ ಹೊರತರಬೇಕು ಅನ್ನುವಂತ ಗೌಪ್ಯವಾಗಿ ನಮಗೆ ಸೂಚನೆ ಕೊಡ್ತಿದ್ದಾರೆ ಅನ್ನುವುದು ನಮಗೆ ಬೇಸರ ಆಗ್ತಿದೆ. ಅದನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ. ಪೊಲೀಸ್ ಯಾರಾದ್ರೂ ಇದ್ರೆ ನೀವು ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ನನಗೂ 5 ನಿಮಿಷ, ನಮಗೂ 5 ನಿಮಿಷ, ಕಲ್ಲು ಹೊಡಿಲಿಕ್ಕೂ 5 ನಿಮಿಷ. ಈಗ ಕಲ್ಲು ಹೊಡಿ ಅಂತ ಹೇಳಿದ್ರೆ 7 ವರ್ಷದ ಕಾರ್ಯಕರ್ತರು ಇದ್ದಾರೆ, ಜೈಲಿಗೆ ಹೋಗ್ಲಿಕ್ಕೆ ರೆಡಿ ಇದ್ದಾರೆ, ಹೊಡೆದಾಕ್ತಾರೆ. ನಮಗೂ 5 ನಿಮಿಷ. ಟೈರ್ ಅನ್ನ ಇಲ್ಲಿ ತಂದು ಹಚ್ಚಲಿಕ್ಕೆ ಇನ್ನೂ 10 ಟೈರ್ ಇದೆ ಬೇಕಾದ್ರೆ. ಕೇಳಿದ್ರು ಮೊನ್ನೆ ಬೆಳಿಗ್ಗೆ ಪೊಲೀಸ್ ಹೇಳಿದ್ರು 10 ಟೈರ್ ಇದೆ. ನೀವು ಟೈರ್ ಅನ್ನ ಅರೆಸ್ಟ್ ಮಾಡೋದ್ರಲ್ಲಿ ನೀವು ಸ್ವಲ್ಪ ಎಕ್ಸ್ಪರ್ಟ್ಸ್. ಈಗ ನೀವು ಬಾಂಗ್ಲಾದೇಶದ ಘಟನೆ ಸಂಬಂಧಪಟ್ಟಂತೆ ಹೇಳಿದ್ರೆ ಅದು ಅಷ್ಟೊಂದು ವಿವಾದ ಆಗ್ತಾ ಇರಲಿಲ್ಲ. ಆದರೆ ರಾಜ್ಯಪಾಲರ ತೆಗೆದುಕೊಂಡು ನಿರ್ಣಯ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶದ ಮಾದರಿಯಲ್ಲಿ ದಾಳಿ ಮಾಡ್ತೀವಿ ಅಂತೇಳಿ, ದಾಳಿ ಅನ್ನೋ ಪದ ತಮ್ಮ ಬಾಯಲ್ಲಿ ಬಂದಿದೆಯೋ ಇಲ್ವೋ? ನಾನು ದಾಳಿ ಮಾಡ್ತೇವೆ ಅಂತ ಹೇಳೋದನ್ನು ಹೇಳಿ, ದಾಳಿ ಆಗುವಂಥ ವಿಚಾರಗಳು ಇರಬಹುದು ಅಂತ ಹೇಳಿದೆ. ಆ ದಿವಸ ಅಂದರೆ ಅಲ್ಲಿ ಹೇಗೆ ದಾಳಿ ಆಯಿತೋ ಅದೇ ರೀತಿ ದಾಳಿ ಆಗತಕ್ಕಂಥ ಸನ್ನಿವೇಶವನ್ನು ನಿರ್ಮಾಣ ಮಾಡಬೇಡಿ. ಇದಕ್ಕೆ ಏನಾದರೂ ಸನ್ನಿವೇಶಗಳು ಆದರೆ ಕೇಂದ್ರ ಮತ್ತು ರಾಜ್ಯಪಾಲರ ಕಚೇರಿ ಅದಕ್ಕೆ ಜವಾಬ್ದಾರಿ ಆಗ್ತದೆ ಅಂತ ಮಾತನ್ನು ಹೇಳಿದ್ದೇನೆ. ಐವಾನ್ ಡಿಸೋಜಾ ಆಡಿದ ಮಾತುಗಳು ರಾಜ್ಯದಲ್ಲಿ ಭಾರೀ ಚರ್ಚೆಯಾಗ್ತಿದೆ. ಆದರೂ ಕೈ ಎಂಎಲ್ಸಿ ಜಗ್ಗೋ ಲಕ್ಷಣ ಕಾಣ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೇಳಿದ್ರಾ ಎಂಬ ಗಂಭೀರವಾದ ಪ್ರಶ್ನೆ ಎದ್ದೇಳ್ತಾ ಇದೆ. ನಿನ್ನೆ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮುಡಾಕ್ಕೆ ಬರೆದ ಪತ್ರಗಳು ಸಿಕ್ಕಿದ್ದು ಅಲ್ವಾ? ಇದೇ ವೈಟರ್ ಹಾಕಿರುವಂಥದ್ದು. ಈ ಪತ್ರ ಬೆಳಕಿಗೆ ಬಂದ ಬೆನ್ನಲ್ಲೇ ಮಾಧ್ಯಮಗಳು ಪ್ರಶ್ನೆ ಕೇಳಿದ್ದಕ್ಕೆ ಸಿದ್ದರಾಮಯ್ಯ ನನ್ನ ಪತ್ನಿ ಯಾವುದೇ ಪತ್ರ ಬರೆದಿಲ್ಲ ಅಂತ ಹೇಳಿದರು ಅಲ್ವಾ, ಬಹಿರಂಗವಾಗಿ ಹೇಳಿಕೆ ನೀಡಿದರು. ಆದರೆ ಪಾರ್ವತಿ ಪತ್ರ ಬರೆದ ಬಗ್ಗೆ ಸ್ವತಃ CM ಸಿದ್ದರಾಮಯ್ಯನವರೇ ಉಲ್ಲೇಖ ಮಾಡಿರುವ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ಏನದು? ಹಾಗಿದ್ರೆ ಸಿದ್ದರಾಮಯ್ಯ ಸುಳ್ಳು ಹೇಳಿದ್ರಾ? ಬನ್ನಿ ಅದರ ಬಗ್ಗೆ ಹೇಳ್ತೀನಿ. ಬರೆದಿಲ್ಲ ಅಂತ ಹೇಳಿದ್ರಲ್ವಾ? ಮುಡಾ ಬಗ್ಗೆ ಸಿದ್ದರಾಮಯ್ಯಗೆ ರಾಜ್ಯಪಾಲರು ನೋಟಿಸ್ ಕೊಡ್ತಾರೆ, ಸಿದ್ದರಾಮಯ್ಯನವ್ರಿಗೆ ನೋಟಿಸ್ ಕೊಡ್ತಾರೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ. ನೋಟಿಸ್ಗೆ ಉತ್ತರ